ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ಮೈಸೂರು ಪಾದಯಾತ್ರೆಯಿಂದ ಜೆಡಿಎಸ್ ಹಿಂದೆ ಸರಿದಿರುವುದು ಸ್ವಲ್ಪ ಮಟ್ಟಿಗಿನ ಮೈತ್ರಿಯಲ್ಲಿ ಸಂಚಲನ ಮೂಡಿಸಿದೆ. ಆದರೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪಾದಯಾತ್ರೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿ ಬಹುತೇಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ನಡೆಯುವುದು ಬಹುತೇಕ ಖಚಿತವಾಗುತ್ತಿದ್ದಂತೆ ಇತ್ತ ಜೆಡಿಎಸ್ ವಲಯ BSY ವಿರೋಧಿ ಬಣದಲ್ಲಿ ತಲ್ಲಣ ಮೂಡಿಸಿದೆ. ಅಷ್ಟಕ್ಕೂ ಏಕಾಏಕಿ ಪಾದಯಾತ್ರೆಯಿಂದ ಜೆಡಿಎಸ್ ಹಿಂದೆ ಸರಿಯುವುದಕ್ಕೆ ಕಾರಣವಾದರೂ ಏನು? ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೇಂದ್ರ ಗೃಹ ಸಚಿವರನ್ನು ಭೇಟಿಯಾಗಿದ್ದಾಕೆ? ಕೊನೆಯಲ್ಲಿ ಪಾದಯಾತ್ರೆಯಲ್ಲಿ ಕೆಲ ಬದಲಾವಣೆಗಳು ಆಗ್ತಾವ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏಕಾಏಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರು ಪಾದಯಾತ್ರೆಯಿಂದ ಜೆಡಿಎಸ್ ಹಿಂದೆ ಸರಿದಿದೆ. ಇದು ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಸಮನ್ವಯ ಸಭೆಯಲ್ಲಿ ಭಾಗವಹಿಸಿ ಪಾದಯಾತ್ರೆಗೆ ಬೆಂಬಲಿಸುವುದಾಗಿ ಜೆಡಿಎಸ್ ಘೋಷಿಸಿ ಈಗ ಮಳೆ ಮತ್ತೊಂದು ಅಂತ ಹೇಳಿ ಹಿಂದೆ ಸರಿದಿರುವುದರ ಹಿಂದೆ ನಾನಾ ಲೆಕ್ಕಾಚಾರಗಳು ಇವೆ. ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಹೋಗುತ್ತಿರುವುದು ಜೆಡಿಎಸ್ ಕಾರಿಡಾರ್ನಲ್ಲಿ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ಅಪಸ್ವರ ಎತ್ತತೊಡಗಿದ್ದಾರೆ. ಇಂಥ ಹೊತ್ತಿನಲ್ಲಿ ಹಗರಣಗಳ ವಿರುದ್ಧ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗಿದೆ. ಇದು ಜೆಡಿಎಸ್ ಅನ್ನು ದಿಗಿಲುಗೊಳಿಸಿದೆ. ಈ ಪಾದಯಾತ್ರೆಯಿಂದ ವಿಜೇಂದ್ರ ಅವರು ವರ್ಚಸ್ಸು ಹೆಚ್ಚಾಗಲಿದೆ. ಜೊತೆಗೆ ಜೆಡಿಎಸ್ ಕಾರಿಡಾರ್ನಲ್ಲಿ ಬಿಜೆಪಿ ನೆಲೆಯೂರುವ ಸಾಧ್ಯತೆ ಇರುವುದರಿಂದ ಇದಕ್ಕೆ ಅವಕಾಶ ನೀಡಬಾರದು ಎಂಬುದು ಜೆಡಿಎಸ್ ನಾಯಕರ ನಿಲುವಾಗಿದೆ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ಮೂಡ ಹಗರಣದ ಪಾಲು ಜೆಡಿಎಸ್ ನಾಯಕರನ್ನು ಸುತ್ತಿಕೊಳ್ಳಲಿದೆ ಎನ್ನಲಾಗ್ತಿದೆ. ಒಂದು ವೇಳೆ ಜೆಡಿಎಸ್ ನಾಯಕರು ಬಿಜೆಪಿ ಜೊತೆ ಕೈ ಜೋಡಿಸಿ ಪಾದಯಾತ್ರೆಗೆ ಮುಂದಾದರೆ ಕಾಂಗ್ರೆಸ್ ಸರ್ಕಾರ ತಮ್ಮ ಬಂಡವಾಳ ತೆರೆದಿಡಬಹುದು ಎಂಬ ಆತಂಕ ಕೆಲ ಜೆಡಿಎಸ್ ನಾಯಕರನ್ನು ಕಾಡ್ತಿದೆ ಎನ್ನಲಾಗ್ತಿದೆ. ಇದರಿಂದಾಗಿ ನೆರೆ, ಮಳೆ, ಕೇಂದ್ರ ಸಚಿವ ಅಲಭ್ಯ ವಿಷಯ ಹಿಡಿದುಕೊಂಡು ಜೆಡಿಎಸ್ ಪಾದಯಾತ್ರೆಯಿಂದ ಹಿಂದೆ ಸರಿದಿದೆ ಎನ್ನಲಾಗ್ತಿದೆ. ಇನ್ನು ಆಶ್ಚರ್ಯ ಅಂದರೆ ಬಿಜೆಪಿ ಒಕ್ಕಲಿಗ ನಾಯಕರು ಜೆಡಿಎಸ್ ಹಿಂದೆ ಸರಿಯುವುದರ ಹಿಂದೆ ಗೇಮ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವರ್ಚಸ್ಸು ಹೆಚ್ಚಿಸಿದೆ. ಇನ್ನು ಪಾದಯಾತ್ರೆ ನೇತೃತ್ವವು ಕೂಡ ರಾಜ್ಯಾಧ್ಯಕ್ಷರದೇ. ಈ ಅಂಶ ಬಿಜೆಪಿ ಒಕ್ಕಲಿಗ ನಾಯಕರ ನಿದ್ದೆಗೆಡಿಸಿದೆ. ಪಾದಯಾತ್ರೆ ಸಕ್ಸಸ್ ಆಗುವುದು ಬಹುತೇಕ ಖಚಿತ. ಇದರಿಂದ ವಿಜೇಂದ್ರ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಲಿದೆ. ತಮ್ಮ ಅಸ್ತಿತ್ವದ ಕಾರಣಕ್ಕಾಗಿ ಬಿಜೆಪಿ ಒಕ್ಕಲಿಗ ನಾಯಕರು ಹಾಗೂ ಜೆಡಿಎಸ್ ದುರಾಲೋಚನೆಯಿಂದಾಗಿ ಪಾದಯಾತ್ರೆ ವಿಫಲಗೊಳಿಸಲು ಷಡ್ಯಂತ್ರ ನಡೆದಿದೆ ಎನ್ನಲಾಗ್ತಿದೆ. ಇಷ್ಟೆಲ್ಲದರ ನಡುವೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಜೆಡಿಎಸ್ ಪಾದಯಾತ್ರೆಯಿಂದ ಹಿಂದೆ ಸರಿದಿರುವುದು, ಪಕ್ಷದಲ್ಲಿನ ಕೆಲ ನಾಯಕರು ಪಾದಯಾತ್ರೆಗೆ ಅಪಸ್ವರ ವ್ಯಕ್ತಪಡಿಸಿರುವುದು ಮತ್ತು ಪಾದಯಾತ್ರೆ ಮುಂದುವರಿಸುವ ಕುರಿತು ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ಒಳ ಒಪ್ಪಂದ ಜೊತೆಗೆ ಬಿಜೆಪಿ ಒಕ್ಕಲಿಗ ನಾಯಕರ ಜೆಡಿಎಸ್ಗೆ ಸಾಥ್ ಕೊಟ್ಟಿರುವುದು, BSY ವಿರೋಧಿ ಬಣದ ಕುತಂತ್ರದಿಂದಾಗಿ ಜೆಡಿಎಸ್ ಪಾದಯಾತ್ರೆಯಿಂದ ಹಿಂದೆ ಸರಿದಿದೆ ಎನ್ನಲಾಗ್ತಿದೆ.